ಆಶ್ರಯವನ್ನು ಪಡೆಯುವ ಅಸಂಖ್ಯಾತ ಭಕ್ತರ ಭಾವನೆಗಳನ್ನು ನೀಗಿಸಲು ಶ್ರೀಕೃಷ್ಣ ಕಾರ್ಯೇಣ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹ ಯಶಸ್ವಿ ಪ್ರಥಮ ಪರ್ಯಾಯವನ್ನು ಪೂರೈಸುತ್ತಿರುವ ಶ್ರೀ ಸೋದೆ ವಾದಿರಾಜ ಮಠಾಧೀಶರ ಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಗಳವರು ಲೋಕಾರ್ಪಣೆಗೊಂಡ ನಮ್ಮ ಮಠದ ಪರಿಸ್ಥಿತಿ ಹಾಗಾಗಿ ಎಷ್ಟು ಛತ್ರಗಳು ಒಂದು ಛತ್ರಗಳೇ ಇರಲಿಲ್ಲ, ಒಂದೊಂದೇ ಛತ್ರ ಅದು ಸಾಕಾಗಲಿಲ್ಲ. ಒಂದೊಂದು ಮಠದಿಂದ ಒಂದು 2 ಛತ್ರಗಳು ಕೃಷ್ಣ ಮಠದಿಂದ ಇಷ್ಟಿದ್ರೂ ಕೂಡ ಆ ಮತ್ಸ್ಯ ಭಗವಂತನನ್ನು ಯಾವ ಪಾತ್ರೆಯಲ್ಲಿ ಹಾಕಿದರೂ ತುಂಬಿ ಸಾಕಾಗುವುದಿಲ್ಲ ಅಂತ ಹೇಳಿದಂತೆ ನಮ್ಮ ಜನತಾ ಜನಾರ್ದನಿಗೂ ಕೂಡ ಎಷ್ಟು ಜಾಗ ಸಿಕ್ಕರೂ ಸಾಕಾಗಿದೆ. ಇನ್ನು ಬೆಳೀತಾ ಹೋಗಬೇಕಾಗಿದೆ, ಇನ್ನು ಎಷ್ಟು ಛತ್ರ ಮಾಡಬೇಕಾಗಿದೆ. ಆ ರೀತಿ ಜನಪ್ರವಾಹ ಕೃಷ್ಣನ ದರ್ಶನಕ್ಕಾಗಿ ಆಗಮಿಸುವಂಥ ಹಿಂದಿನ ಕಾಲದಲ್ಲಿ ಉತ್ಸವ ಸಮಯದಲ್ಲಿ ಮಾತ್ರ, ಬೇರೆ ಸಮಯದಲ್ಲಿ ಅಷ್ಟು ಜನ ದರ್ಶನ ಇರಲಿಲ್ಲ. ನಿರಂತರವಾಗಿ ವಿದ್ಯಾರ್ಥಿಗಳು ಯಾತ್ರಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಕೃಷ್ಣಾಪ ಸ್ವಾಮಿಗಳ ಹೇಳಿದಂತೆ ದರ್ಶನದ ವ್ಯವಸ್ಥೆ, ಭೋಜನ ವ್ಯವಸ್ಥೆ ನಡೀತಾ ಇದೆ. ದರ್ಶನ, ವಸತಿ ಮತ್ತು ಇತರ ಶೌಚಾದಿ ಕಾರ್ಯಗಳು ಎಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯ ಒದಗಿಸುವಂಥ ಕಾರ್ಯ ಅದು ಸರ್ಕಾರದ ನೆರವು, ಮಠಗಳು ಮತ್ತು ಜನತೆ 3 ಬೇಕು. ಸರ್ಕಾರ, ಸನ್ಯಾಸಿಗಳು, ಸಮಾಜ 3 ಸಕಾರ ಸೇರಿದರೆ, 3 ಸಕಾರದ ಸಹಕಾರವಿದ್ದರೆ ಎಲ್ಲ ಕಾರ್ಯ, ಒಂದು ಸನ್ಯಾಸಿ, ಒಂದು ಸಮಾಜ, ಒಂದು ಸರ್ಕಾರ, 3 ಸಕಾರಗಳ ಸಹಕಾರ ಆದರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ.